ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ನೇಮಕಾತಿಯ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಗಳನ್ನು ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ ಲಗತ್ತಿಸಿದ್ದಾರೆ. ಸೊ ಯಾವೆಲ್ಲ ಜಿಲ್ಲೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಮತ್ತು ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಜಿಲ್ಲೆಯ ಮಾಹಿತಿಯನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಹಚ್ಚಿದ ನಂತರ ಅಭ್ಯರ್ಥಿಗಳು ಏನ್ ಮಾಡ್ಬೇಕಾಗತ್ತೆ ಅವರು ಅಂದ್ರೆ ಅದೇ ಅಂತಿಮ ಆಯ್ಕೆ ಪಟ್ಟಿನ ಅಥವಾ ಇನ್ನು ಏನಾದರೂ ಪ್ರೋಸೆಸ್ ಇರುತ್ತಾ, ಮತ್ತು ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಹಚ್ಚಿದ ನಂತರ ಕೆಲವರಲ್ಲಿ ಗೊಂದಲ ಇರುತ್ತೆ, ಇದಕ್ಕೆ ನಾವು ಆಕ್ಷೇಪಣೆಯನ್ನ ಅಥವಾ ನಾವು ಅಬ್ಜೆಕ್ಷನ್ ಅನ್ನ ಮಾಡಬಹುದಾ ಅಂತ. ಇದಾದ ಮೇಲೆ ನೀವು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಿಸ್ತಾರೆ ಮತ್ತು ನಿಮಗೆ ಅಭ್ಯರ್ಥಿಗಳಿಗೆ ಆದೇಶ ಪ್ರತಿಯನ್ನ ಯಾರು ಎಲ್ಲಿ ಯಾವಾಗ ನೀಡ್ತಾರೆ ಅಂತಕ್ಕಂಥ ಹಲವಾರು ಗೊಂದಲಗಳಿಗೆ ನಾನು ಈ ವಿಡಿಯೋದ ಮೂಲಕ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯ ಅಭ್ಯರ್ಥಿಗಳೇ, ನಾನು ಈಗಾಗಲೇ ತಿಳಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ಒಂದು ಜಿಲ್ಲೆಯ ಪರ್ಟಿಕ್ಯುಲರ್ ಮಾಹಿತಿಯನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಮತ್ತು ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಹಚ್ಚಿದ ನಂತರ ಏನೆಲ್ಲ ನೀವು ಫಾಲೋ ಅಪ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗೂ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾನು ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದ ಹಾಗೆ ನಾನು ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕೊಪ್ಪಳ ಜಿಲ್ಲೆಯ ಅಭ್ಯರ್ಥಿಗಳು ಯಾರೆಲ್ಲ ಈ ಒಂದು ಅಂಗನವಾಡಿ ಕಾರ್ಯಕರ್ತೆ ಆಗಿರ್ಬೋದು ಅಥವಾ ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಅಂತ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಆಗಿರುತ್ತೆ. ಇನ್ನು ಬೇರೆ ಎಲ್ಲ ಯಾವ ಜಿಲ್ಲೆಗಳಿಗೆ ನಿಮ್ಗೆ ಮಾಹಿತಿ ಬೇಕು ಅಂತ ಅನ್ಸುತ್ತೆ ನೀವು ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ಆ ಜಿಲ್ಲೆಯ ಮಾಹಿತಿಯನ್ನು ನೀಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದೀನಿ. ಸೊ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ಹಚ್ತಾರೆ ಮತ್ತು ಹೇಗೆ ಹಚ್ತಾರೆ ಎಲ್ಲಿ ಹಚ್ತಾರೆ ಅಂತ ನೋಡೋದಾದ್ರೆ, ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ನಿಮ್ಮ ಒಂದು ಜಿಲ್ಲಾ ಹಂತದ ಏನ್ DDPI ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು DDPI ಕಚೇರಿ ಇರುತ್ತೋ ಸೊ ಅಲ್ಲಿ ಕೂಡ ಹಚ್ತಾರೆ. ಅವರ ಒಂದು ಅಧೀನದಲ್ಲಿ ಬರ್ತಕ್ಕಂತಹ ಜಿಲ್ಲಾವಾರು CDPO ಆಫೀಸ್ಗಳು, ಶಿಶು ಅಭಿವೃದ್ಧಿ ಯೋಜನಾ ಆಫೀಸ್ಗಳು ಏನಿರ್ತವೆ ಅಲ್ಲಿ ಹಚ್ತಾರೆ. ಸೊ ನಿಮ್ಮ ಊರಿನ ಶಾಲೆಗಳಲ್ಲಿ ಅಥವಾ ಪಂಚಾಯತಿಯಲ್ಲಿ ಅಥವಾ ಅಂಗನವಾಡಿಯ ಮುಂದೆ ಈ ಲಿಸ್ಟ್ ಅನ್ನ ಪ್ರಕಟಿಸ್ತಾರೆ. ತಾವು ಅಭ್ಯರ್ಥಿಗಳು ಇದನ್ನ ಚೆಕ್ ಮಾಡ್ಕೊಳ್ಬಹುದಾಗಿದೆ. ಮೊದಲನೇದು ಏನಿರುತ್ತಪ್ಪ ಅಂದ್ರೆ ಇಲ್ಲಿ ತಾತ್ಕಾಲಿಕವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಆನ್ಲೈನ್ ಅಲ್ಲಿ ಸಲ್ಲಿಸಿರುವ ದಾಖಲೆಗಳ ಆಧಾರದ ಮೇಲೆ ಆಯ್ಕೆಗೊಳಿಸಲಾಗುತ್ತದೆ. ಸೊ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅಂದ್ರೆ ಇದು ಅಂತಿಮ ಅಲ್ಲ. ಇದಕ್ಕೆ ನೀವು ಆನ್ಲೈನ್ ಅಲ್ಲಿ ಏನ್ ಅರ್ಜಿಗಳನ್ನ ಹಾಕಿರ್ತಾರೋ ಅದರ ಒಂದು ಆಧಾರದ ಮೇಲೆ ಅವ್ರು ಏನ್ ಮಾಡಿರ್ತಾರೆ, ಆಯ್ಕೆ ಮಾಡಿರ್ತಾರೆ. ಒಂದು ವೇಳೆ ಅವರು ಸಲ್ಲಿಸಿದ ದಾಖಲೆಗಳು ನಕಲಿ ಎಂದು ಕಂಡು ಬಂದಲ್ಲಿ ಆ ಆಯ್ಕೆಯನ್ನ ರದ್ದುಪಡಿಸಲಾಗುವುದು. ಸೊ ಅಭ್ಯರ್ಥಿಗಳು ಯಾರಾದ್ರೂ ಫೇಕ್ ಮಾಹಿತಿಯನ್ನು ಕೊಟ್ಟಿದ್ರೆ ಅದನ್ನ ಯಾವುದೇ ತಕರಾರು ಇಲ್ಲದೆ ಅವರು ವಜಾ ಮಾಡ್ತಾರೆ, ಅದನ್ನ ರದ್ದುಪಡಿಸ್ತಾರೆ ಅಂತ ಅಭ್ಯರ್ಥಿಯ ಒಂದು ಅರ್ಜಿಯನ್ನ. ಎರಡನೆಯದಾಗಿ, ಒಬ್ಬ ಅಭ್ಯರ್ಥಿಯು ಒಂದಕ್ಕಿಂತ ಹೆಚ್ಚು ಕೇಂದ್ರಗಳಿಗೆ ಆಯ್ಕೆಗೊಂಡು ಆ ಅಭ್ಯರ್ಥಿಯು ತನಗೆ ಇಚ್ಛಿಸಿದ ಅಂಗನವಾಡಿ ಕೇಂದ್ರವನ್ನ ಆಯ್ಕೆ ಮಾಡಿಕೊಂಡು ಬಿಟ್ಟಂತಹ ಅಂಗನವಾಡಿ ಕೇಂದ್ರಕ್ಕೆ ನಂತರದ ಹೆಚ್ಚಿನ ಮೆರಿಟ್ ಹೊಂದಿದ ಅಭ್ಯರ್ಥಿಗಳನ್ನ ಪರಿಗಣಿಸಲಾಗುವುದು. ಇಲ್ಲೇನಂದ್ರೆ ಒಬ್ಬ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ ಎರಡು ಅಂಗನವಾಡಿ ಒಂದು ಪೋಸ್ಟ್ ಗಳಿಗೆ ಅರ್ಜಿ ಹಾಕಿರ್ತಾರೆ, ಎರಡಕ್ಕೂ ಸೆಲೆಕ್ಷನ್ ಆಗ್ಬಿಡ್ತಾರೆ. ಸೊ ಅದರಲ್ಲಿ ಆ ಅಭ್ಯರ್ಥಿ ಯಾವ್ದನ್ನ ಚೂಸ್ ಮಾಡ್ಕೊತಾರೋ ಇನ್ನು ಉಳಿದಂತಹ ಪೋಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಅವರ ನಂತರದ ಮೆರಿಟ್ ಯಾರ್ದಿರ್ತೋ ಅಭ್ಯರ್ಥಿದು ಅವರನ್ನ ಒಂದು ಮೆರಿಟ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಯಾವುದೇ ಯಾರು ಅಭ್ಯರ್ಥಿಗಳು ಇಲ್ಲದೆ ಇದ್ದಲ್ಲಿ ಅಂತಹ ಕೇಂದ್ರಗಳಿಗೆ ಮರು ಪ್ರಕಟಣೆಯನ್ನ ಮಾಡ್ತಾರೆ. ಸೊ ಅಲ್ಲಿ ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ಯಾರು ಸಿಗದೆ ಹೋದಲ್ಲಿ ಅಂತಹ ನೇಮಕಾತಿ ಮತ್ತು ಅಂತಹ ಕೇಂದ್ರಕ್ಕೆ ಏನ್ ಮಾಡ್ತಾರೆ, ಇನ್ನೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ಹೊಸದಾಗಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಮತ್ತು ಅಭ್ಯರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಆಯ್ಕೆ ಆದಂತಹ ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಉಪನಿರ್ದೇಶಕರು ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ, ತಹಶೀಲ್ದಾರ್, ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಪ್ರಚುರಪಡಿಸ್ತಾರೆ. ಈಗಾಗಲೇ ಹೇಳಿರುವ ಹಾಗೆ ನಿಮ್ಮ ನಿಮ್ಮ ಒಂದು ಊರುಗಳಲ್ಲಿ, ಶಾಲೆಯಲ್ಲಿ ಮುಂತಾದ ಕಡೆಗೆ ಈ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಹಚ್ತಾರೆ. ತಾತ್ಕಾಲಿಕವಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳ ಬಗ್ಗೆ ಇತರೆ ಅಭ್ಯರ್ಥಿಗಳಿಗೆ ಏನಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ಅಥವಾ ಅದು ಈ ತರ ಆಗ್ಬೇಕಾಗಿತ್ತು, ಇಷ್ಟು ಮಾರ್ಕ್ಸ್ ಬಂದಿದೆ ಅಥವಾ ನಿಮ್ದು ಏನಾದ್ರೂ ಗೊಂದಲಗಳಿದ್ದಲ್ಲಿ ನಿಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಕಾಲಾವಕಾಶವನ್ನ ನೀಡಿರ್ತಾರೆ. ಸೊ ಇಲ್ಲಿ ಕೊಪ್ಪಳ ಜಿಲ್ಲೆಗೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ 18/8/2025
ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ ಅವರು ಡ್ಯಾಶ್ ಬೋರ್ಡ್ ಅಲ್ಲಿ. ಸೊ ಅದು ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವ್ರ ಕಾಲಾವಕಾಶವನ್ನ 30/8/2025 ಸಾಯಂಕಾಲ 5:30 ಕೂಡ ಅವರು ಸುಮಾರು ಒಂದು 12 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಸೊ ನೀವು ಯಾರೆಲ್ಲ ಕೊಪ್ಪಳ ಜಿಲ್ಲೆಯ ಅಭ್ಯರ್ಥಿಗಳಿದ್ರೋ ನಿಮ್ದು ಏನಾದ್ರೂ ಆಕ್ಷೇಪಣೆಗಳಿದ್ದಲ್ಲಿ ನೀವು ಆಗಸ್ಟ್ ಇದೇ ತಿಂಗಳು 30ನೇ ತಾರೀಕಿನೊಳಗಾಗಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬಹುದಾಗಿದೆ. ಈ ರೀತಿಯಾಗಿ ನೀವು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸಿದ ಮೇಲೆ ಕೊಟ್ಟಿರ್ತಕ್ಕಂತಹ ನಿಗದಿತ ಒಂದು ಸಮಯದಲ್ಲಿ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಇಷ್ಟಾದ್ಮೇಲೆ ಇದು ಕೊಪ್ಪಳ ಜಿಲ್ಲೆಯ ಒಂದು ಸಂಪೂರ್ಣ ಲಿಸ್ಟ್ ಇದೆ ನನ್ನ ಹತ್ರ. ಕೊಪ್ಪಳ ಜಿಲ್ಲೆಯ ಅಭ್ಯರ್ಥಿಗಳು ಯಾರಾದ್ರೂ ಬೇಕು ಅನಿಸಿದಲ್ಲಿ ನಾನು ದಯವಿಟ್ಟು ಕಮೆಂಟ್ ಮಾಡಿ, ನಾನು ನಿಮ್ಗೆ ಈ ಒಂದು PDF ಫೈಲ್ ಅನ್ನ ಕಳಿಸ್ಕೊಡ್ತೀನಿ. ಸೊ ಇದಾದ ನಂತರ ನಿಮ್ಮ ಒಂದು ಪ್ರೋಸೆಸ್ ಏನಾಗುತ್ತೆ, ಆಕ್ಷೇಪಣೆಯನ್ನ ಯಾವುದು ಬರದೇ ಇದ್ದ ಪಕ್ಷದಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಅವರು ಮಾಡ್ತಾರೆ. ಜಿಲ್ಲಾ ಹಂತದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ಅಧ್ಯಕ್ಷತೆಯಲ್ಲಿ ಇನ್ನುಳಿದಂತಹ ಇತರೆ ಸದಸ್ಯ ಅಧಿಕಾರಿಗಳನ್ನು ಒಳಗೊಂಡಂತೆ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನ ಪ್ರಕಟಿಸ್ತಾರೆ. ಅಂತಿಮ ಆಯ್ಕೆ ಪಟ್ಟಿ ಪ್ರಕಟಿಸಿದ ನಂತರ ಇದರ ಒಂದು ಆದೇಶದ ಪ್ರತಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳವರ ಒಂದು ಅನುಮೋದನೆ ಪಡೆದು ಅವರು ಏನ್ ಮಾಡ್ತಾರೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ಕಚೇರಿಗೆ ಅಧಿಕಾರಿಗಳಿಗೆ ಅದನ್ನ ವರ್ಗಾವಣೆ ಮಾಡ್ತಾರೆ. ಸೊ ಅಲ್ಲಿಂದ ಜಿಲ್ಲಾ ಹಂತದಿಂದ ತಾಲೂಕಾ ಹಂತ ಅಂದ್ರೆ ಆಯಾ CDPOಗಳು ಏನಿರ್ತಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತ ಯಾರಿರ್ತಾರೆ, ಸೊ ಅವರು ಈ ಒಂದು ನೇಮಕಾತಿ ಪ್ರಾಧಿಕಾರ ಆಗಿರ್ತಾರೆ. ಸೊ ಅವರು ತಮ್ಮ ಕಚೇರಿಯ ಮೂಲಕ ಅಭ್ಯರ್ಥಿಗಳಿಗೆ ಆದೇಶದ ಪ್ರತಿಯನ್ನ ನೀಡ್ತಾರೆ. ಇದೇ ಸುಮಾರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಹಚ್ಚಿದ ನಂತರ ಇಲ್ಲದಿದ್ದಲ್ಲಿ ಸುಮಾರು 2-3 ತಿಂಗಳಲ್ಲಿ ನಿಮಗೆ ಆದೇಶದ ಪ್ರತಿಗಳು ದೊರೆಯುತ್ತವೆ. ಸೊ ಈ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.